ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಯೇಸು ಕ್ರಿಸ್ತನ ಶ್ರಮ ಮರಣದ ಧ್ಯಾನದ ಈ ಸಂಬಂಧವಾಗಿ ನಾವು ದಿನ ಹಿರಿಸಭೆಯ ಮುಂದೆ ಏಸು ಎನ್ನುವಂಥ ವಿಷಯದಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕಿದ್ದೇವೆ. ಇದಕ್ಕೆ ಆಧಾರವಾಗಿ ನಾವು ಇದನ್ನು ಓದಿಕೊಳ್ಳುವಂಥ ದೇವರ ವಾಕ್ಯದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 59ನೇ ವಚನದಿಂದ 68 ವಚನಗಳವರೆಗೆ. ಮತ್ತಾಯ 26, 59ರಿಂದ 68. ಆಗ ಮಹಾಯಾಜಕರು ಹಿರಿಯ ಸಭೆಯವರೆಲ್ಲರೂ ಯೇಸುವನ್ನು ಕೊಲ್ಲಿಸಬೇಕೆಂದು ಆತನ ಮೇಲೆ ಸುಳ್ಳು ಸಾಕ್ಷಿಯನ್ನು ಹುಡುಕಿದರು. ಆದರೆ ಬಹುಮಂದಿ ಸುಳ್ಳು ಸಾಕ್ಷಿಗಳು ಬಂದು ನಿಂತರೂ ಏನೂ ಸಿಕ್ಕಲಿಲ್ಲ. ಕಡೆಗೆ ಇಬ್ಬರು ಮುಂದೆ ಬಂದು, ನಾನು ದೇವರ ಆಲಯವನ್ನು ಕೆಡವಿಬಿಟ್ಟು 3 ದಿನಗಳಲ್ಲಿ ಕಟ್ಟಬಲ್ಲೆನೆಂದು ಇವನು ಹೇಳಿದನು ಅಂದರು. ಆಗ ಮಹಾಯಾಜಕನು ಎದ್ದು ನಿಂತು, ನೀನೇನು ಉತ್ತರ ಹೇಳುವುದಿಲ್ಲವೋ? ಇವರು ನಿನ್ನ ಮೇಲೆ ಹೇಳುವ ಈ ಸಾಕ್ಷಿ ಏನು ಎಂದು ಆತನನ್ನು ಕೇಳಿದನು. ಆದರೆ ಯೇಸು ಸುಮ್ಮನಿದ್ದನು. ಆಗ ಮಹಾಯಾಜಕನು, ನಿನಗೆ ಜೀವಸ್ವರೂಪನಾದ ದೇವರ ಆಣೆಯನ್ನು ಇಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನ್ನಲಾಗಿ, ಯೇಸು, ನೀನೇ ಹೇಳಿದ್ದಿ. ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು. ಆಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಕೊಂಡು, ಇದು ದೇವದೂಷಣೆಯ ಮಾತು, ನಮಗೆ ಸಾಕ್ಷಿಗಳು ಇನ್ನು ಯಾತಕ್ಕೆ ಬೇಕು? ಇವನು ಈಗಲೇ ಆಡಿದ ದೂಷಣೆಯ ಮಾತನ್ನು ಕೇಳಿದಿರಲ್ಲ, ನಿಮಗೆ ಹೇಗೆ ತೋರುತ್ತದೆ ಅನ್ನಲು ಇವನು ಮರಣದಂಡನೆ ಹೊಂದತಕ್ಕವನು ಎಂದು ಉತ್ತರ ಕೊಟ್ಟರು. ಆಗ ಆತನ ಮುಖದ ಮೇಲೆ ಉಗುಳಿ ಆತನನ್ನು ಗುದ್ದಿದರು. ಕೆಲವರು ಆತನ ಕೆನ್ನೆಗೆ ಏಟು ಹಾಕಿ, ಕ್ರಿಸ್ತನೇ, ನಿನ್ನನ್ನು ಹೊಡೆದವರಾರು? ನಮಗೆ ಪ್ರವಾದನೆ ಹೇಳು ಅಂದರು. ಕೃಪೆಯುಳ್ಳ ತಂದೆ, ಈ ವಾಕ್ಯವನ್ನು ನಾವು ಗ್ರಹಿಸಲಿಕ್ಕೆ ಶಕ್ತರಾಗುವುದಂತೆ ನೀನು ದಯಮಾಡಿ ನಿನ್ನ ಆತ್ಮನ ಸಹಾಯವನ್ನು ನಮಗೆ ಒದಗಿಸಿ. ಕರ್ತನೆ, ಪರಲೋಕ ತಂದೆ, ನಿನ್ನ ಪ್ರೇಮಗನಾದ ಯೇಸು ಕ್ರಿಸ್ತನನ್ನು ನಾವು ಇನ್ನೂ ಹೆಚ್ಚೆಚ್ಚಾಗಿ ತಿಳ್ಕೊಳ್ಳುವುದಕ್ಕೆ ನಿನ್ನ ಕೃಪೆಯುಳ್ಳ ಆತ್ಮನನ್ನು ನಮಗೆ ಒದಗಿಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ದಿನ ನಾವು ಧ್ಯಾನಿಸುವಂಥ ವಿಷಯ ಹಿರಿಸಭೆಯ ಮುಂದೆ ಏಸು. ಇಲ್ಲಿ ವಾಕ್ಯ ಭಾಗದಲ್ಲಿ ಅನೇಕ ಸಂಭವಗಳಿವೆ. ಈಗಾಗಲೇ ಯೇಸು ಕ್ರಿಸ್ತನನ್ನು ಗೆತ್ಸೆಮನೆ ತೋಟದಲ್ಲಿ ಬಂಧಿಸಿದ್ದಾರೆ. ಆತನನ್ನು ಅಲ್ಲಿಂದ ನೇರವಾಗಿ ಯೇಸುವನ್ನು ಹಿಡಿದವರು 57ನೇ ವಚನದ ಪ್ರಕಾರ ಆಗಿನ ಕಾಲದ ಮಹಾಯಾಜಕನಾಗಿದ್ದ ಕಾಯಫನ ಬಳಿಗೆ ಕರಕೊಂಡು ಬಂದಿದ್ದಾರೆ. ಅಲ್ಲಿ ಶಾಸ್ತ್ರಿಗಳು ಹಿರಿಯರು ಕೂಡಿ ಬಂದಿದ್ದಾರೆ. ಇದರೊಂದಿಗೆ ಮತ್ತೊಂದು ಸ್ವಾರಸ್ಯಕರವಾದ ವಿಷಯವನ್ನು ಇಲ್ಲಿ ಸೇರಿಸಲಾಗಿದೆ. ಪೇತ್ರನು ದೂರದಿಂದ ಆತನ ಹಿಂದೆ ಹೋಗ್ತಿದ್ದಾನೆ. ಮಹಾಯಾಜಕನ ಮಠದ ಅಂಗಳದ ತನಕ ಆತನು ಬಂದಿದ್ದಾನೆ, ಒಳಗೆ ಹೋಗಿದ್ದಾನೆ. ಆತನ ಗತಿ ಏನಾಗಬೇಕೆಂಬುದಾಗಿ ನೋಡುವುದಕ್ಕಾಗಿ ಓಲೆಕಾರರ ಸಂಗಡ ಕೂತಿದ್ದಾನೆ. ಓಲೆಕಾರ ಎಂಬುದಾಗಿ ಹೇಳಿದರೆ ಸರ್ಕಾರದ ಸಿಪಾಯಿಗಳಲ್ಲ, ಇದು ಸಂಸ್ಥೆ ನೇಮಕ ಮಾಡಿರುವಂಥ ಸಿಪಾಯಿಗಳು, ಅಂದರೆ ಯಹೂದ್ಯರ ಮತಕ್ಕೆ ಸೇರಿದ ಸಿಪಾಯಿಗಳ ಹಾಗೆ ಅವರೇ ಯೇಸುವನ್ನು ಗೆತ್ಸೆಮನೆ ತೋಟದಲ್ಲಿ ಬಂಧಿಸಿದ್ದು. ಈಗ ಪೇತ್ರನು ಅವರ ಸಂಗಡ ಕುಳಿತಿದ್ದಾನೆ. ಇದಕ್ಕೆ ಮೊದಲು ಪೇತ್ರನು ಯೇಸು ಕ್ರಿಸ್ತನಿಗೆ ಮಾತು ಕೊಟ್ಟಿದ್ದ, ನಾನು ಆತನ ಪ್ರಾಣ ಹೋಗುವುದಾದರೂ ಆತನು ಯೇಸುವನ್ನು ಬಿಟ್ಟು ಅಗಲುವುದಿಲ್ಲ ಎಂಬುದಾಗಿ. ಆದರೆ ಈಗ ಆತನು ಯೇಸುವಿನ ಜೊತೆ ಇಲ್ಲ, ಆತನನ್ನು ಹಿಡಿದ ಓಲೆಕಾರರ ಜೊತೆ ಆತನಿದ್ದಾನೆ. ಇಲ್ಲಿ ಆತನನ್ನು ಹಿಡಿದಂಥ ಒಂದು ಪ್ರಾಮುಖ್ಯವಾದ ಉದ್ದೇಶವನ್ನು 59ನೇ ವಚನ ಮಾತನಾಡ್ತದೆ. ಆಗ ಮಹಾಯಾಜಕರು ಹಿರಿ ಸಭೆಯವರೆಲ್ಲರೂ ಯೇಸುವನ್ನು ಕೊಲ್ಲಿಸಬೇಕೆಂದು ಆತನ ಮೇಲೆ ಸುಳ್ಳು ಸಾಕ್ಷಿಯನ್ನು ಹುಡುಕಿದರು. ಹಾಗಾದರೆ ಇಲ್ಲಿ ಮುಖ್ಯ ಉದ್ದೇಶ ಯೇಸುವನ್ನು ಕೊಲ್ಲಬೇಕೆಂಬುವಂಥದ್ದು. ಇದನ್ನು ಪದೇ ಪದೇ ಹೇಳಲಾಗಿದೆ. ಯೇಸು ಕ್ರಿಸ್ತನ ಬಾಯಿಂದ ಬಂದ ಒಂದು ಉತ್ತರಕ್ಕೆ 66ನೇ ವಚನದಲ್ಲಿ ಅವರೆಲ್ಲ ಹೇಳ್ತಾರೆ, ಮಹಾಯಾಜಕ ಕೇಳಿದ ಪ್ರಶ್ನೆಗೆ ಹೀಗೆ ಜನರು ಹೇಳ್ತಾರೆ, ನಿಮಗೆ ಹೇಗೆ ತೋರ್ತದೆ ಅನ್ನಲು ಇವನು ಮರಣದಂಡನೆ ಹೊಂದತಕ್ಕವನು ಎಂದು ಉತ್ತರ ಕೊಟ್ಟರು. ಇದೆಲ್ಲವೂ ಪೂರ್ವಯೋಜಿತ ಸಂಗತಿ. ಆತನನ್ನು ಕೊಲ್ಲಬೇಕೆಂಬುದಕ್ಕಾಗಿ ಈ ಒಂದು ಸಭೆ. ಅಲ್ಲಿ ನೆರೆದ ಜನರಿಗೆ ಮಹಾಯಾಜಕನ ಪ್ರಶ್ನೆ ಕೇಳಿದಾಗ ಅವರು ಹೇಳುವಂಥದ್ದು, ಈತನು ಮರಣದಂಡನೆ ಹೊಂದುವುದಕ್ಕೆ ಯೋಗ್ಯನು. ನಂತರ 27ನೇ ಅಧ್ಯಾಯದ ಮೊದಲ 2 ವಚನಕ್ಕೆ ಬರುವಾಗ 1ನೇ ವಚನದಲ್ಲಿ ಹೇಳ್ತದೆ, ಬೆಳಗಾಗಲು ಎಲ್ಲ ಮಹಾಯಾಜಕರು ಜನರ ಹಿರಿಯರು ಯೇಸುವನ್ನು ಕೊಲ್ಲಿಸಬೇಕೆಂದು ಆಲೋಚನೆ ಮಾಡಿಕೊಂಡು ಆತನನ್ನು ಕಟ್ಟಿಸಿ ತೆಗೆದುಕೊಂಡು ಹೋಗಿ ದೇಶಾಧಿಪತಿಯಾದ ಪಿಲಾತನಿಗೆ ಒಪ್ಪಿಸಿದರು. ಇದೆಲ್ಲವೂ ಬಹಳ ಸ್ವಾರಸ್ಯಕರವಾದ ಕೆಲವು ಸಂಗತಿಗಳು. ಇಲ್ಲಿಯೂ ಯೇಸುವನ್ನು ಕೊಲ್ಲಬೇಕೆನ್ನುವಂಥ ಉದ್ದೇಶವಿದೆ. ಈಗ 59ನೇ ವಚನದಲ್ಲಿ ಮಹಾಯಾಜಕರು ಹಿರಿಯರು ಅಥವಾ ಹಿರಿಸಭೆಯವರು, 27ನೇ ಅಧ್ಯಾಯದ 1-2 ವಚನದಲ್ಲಿ ಈಗ ಪಿಲಾತನ ಎದುರು ಯೇಸು. ಇದನ್ನು ನಾವು ಸ್ವಲ್ಪ ಗಂಭೀರವಾಗಿ ನೋಡಬೇಕಾದಂಥ ವಿಷಯವಾಗ್ತದೆ. ಇದೆಲ್ಲವೂ ನ್ಯಾಯ ತೀರ್ಪಿಗೆ ಸಂಬಂಧಪಟ್ಟ ವಿಷಯ. ಹಾಗಾದರೆ ಒಂದು ಪ್ರಶ್ನೆಯೊಂದಿಗೆ ನಾವು ನೋಡಬೇಕಾಗ್ತದೆ, ಯೇಸು ಕ್ರಿಸ್ತನಿಗೆ ನ್ಯಾಯ ತೀರ್ಪು ಯಾರ ಎದುರು ಆಯಿತು? ಹಾಗಾದರೆ 2 ಸಂಭವಗಳನ್ನ ನಾವು ತೆಗೆದುಕೊಳ್ಳುವುದಾದರೆ, ಒಂದು ಕಡೆ ಇದು
ಯಹೂದ್ಯ ಮತದ ಒಂದು ಪ್ರಾಮುಖ್ಯ ಒಂದು ಸಮಿತಿ ಅಥವಾ ಹಿರಿಸಭೆ ಎಂಬುದಾಗಿ ಹೇಳ್ತಾರೆ, ಸೆನೇಟರ್ ಎಂಬುದಾಗಿ ಹೇಳ್ತಾರೆ. ಇವರಿಂದ ಯೇಸು ಕ್ರಿಸ್ತನಿಗೆ ನ್ಯಾಯ ತೀರ್ಪಾಗಿದೆ. ಆದರೆ ಮರಣದಂಡನೆ ಕೊಡುವಂಥ ಅಧಿಕಾರ ಆಂಗ ಇವರಿಗೆ ಇಲ್ಲದೇ ಇದ್ದದರಿಂದ ಇವರೀಗ ಯೇಸುವನ್ನು ಕೊಲ್ಲಿಸಲೇಬೇಕೆನ್ನುವ ಕಾರಣಕ್ಕಾಗಿ ಆ ಪ್ರದೇಶವನ್ನು ಆಳ್ತಿದ್ದ ರೋಮ್ ಸರ್ಕಾರದ ಬಳಿಗೆ, ಅಂದರೆ ಈಗ ದೇಶಾಧಿಪತಿಯಾಗಿದ್ದ ಪಿಲಾತನ ಬಳಿಗೆ ಯೇಸುವನ್ನು ನಡೆಸಿದ್ದಾರೆ. ಒಂದು ಕಡೆ ಧಾರ್ಮಿಕ ಸಭೆ, ಇನ್ನೊಂದು ಕಡೆ ರೋಮ್ ಸರ್ಕಾರ. ಇದೊಂದು ಅನ್ಯ ಜನರ ಒಂದು ಗುಂಪಾಗ್ತದೆ. ಇವರ ಎದುರು ಯೇಸುವನ್ನು ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಯೇಸುವಿಗೆ 2 ನ್ಯಾಯ ತೀರ್ಪಾಗ್ತದೆ. ಧಾರ್ಮಿಕ ಸಭೆಯಲ್ಲಿಯೂ ನ್ಯಾಯ ತೀರ್ಪಾಗ್ತದೆ. ದೇಶಾಧಿಪತಿಯಾದ ಪಿಲಾತ್ ಎನ್ನುವಾಗ ರೋಮ್ ಸರ್ಕಾರದಿಂದಲೂ ನ್ಯಾಯ ತೀರ್ಪಾಗ್ತದೆ. ಹಾಗಾದರೆ ದೇವಜನರು ಅನ್ಯ ಜನರು ಎನ್ನುವಂಥ ವಿಚಾರದಲ್ಲಿ ಪ್ರಸ್ತಾಪಕ್ಕೆ ಬರ್ತದೆ. ಹಾಗಾದರೆ ಇದು ಯಾಕೆ ಎಂಬುದನ್ನು ನಾವು ಗಂಭೀರವಾಗಿ ಪರಿಗಣಿಸಲೇಬೇಕಾಗ್ತದೆ. ಇದೊಂದು ಪ್ರಾಮುಖ್ಯವಾದ ವಿಷಯ. ಒಂದು ವಾಕ್ಯದೊಳಗೆ ನಾವು ಬರೋಣ. ದೇವರು ಯಾರ್ಯಾರಲ್ಲಿ ಪಾಪ ನೋಡ್ತಾನೆ, ಯಾರನ್ನ ಪಾಪಿಗಳೆಂಬುದಾಗಿ ಎಣಿಸ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಅನ್ಯಜನರಿಗಾಗಿಯೇ ವಿಶೇಷವಾಗಿ ಬರೆದಂಥ ಈ ಪತ್ರಿಕೆಯಲ್ಲಿ ಅನ್ಯಜನರ ಮತ್ತು ಯಹೂದ್ಯರ ನಡುವಿನ ಸಂಗತಿಗಳನ್ನು ಅನೇಕ ವಿಧದಲ್ಲಿ ಪ್ರಸ್ತಾಪಿಸುತ್ತಾ ಪಾಪದ ವಿಚಾರ ಬರುವಾಗ ಆತನು ಇಬ್ಬರ ವಿಚಾರದಲ್ಲಿ ಆತನು ಮಾತನಾಡುವಂಥ ಮಾತನ್ನು ಓದಿಕೊಳ್ಳೋಣ. ಇದು ಒಂದು ವಾದ ಮಂಡನೆ, ಪೌಲನ ವಾದ ಮಂಡನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 9ನೇ ವಚನದಲ್ಲಿ ಹೀಗೆ ಬರ್ತದೆ. ಹಾಗಾದರೆ ಏನು ಹೇಳಬೇಕು? ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೇವೋ? ಯಹೂದ್ಯರಿಗೆ ಪ್ರಶ್ನೆ. ಎಷ್ಟು ಮಾತ್ರಕ್ಕೂ ಇಲ್ಲ. ಅನ್ಯ ಜನರಿಗಿಂತ ಯಹೂದ್ಯರು ಉತ್ತಮ ಸ್ಥಾನದಲ್ಲಿ ಇದ್ದಾರೋ ಎನ್ನುವಂಥ ಪ್ರಶ್ನೆಯನ್ನು ಹೇಳಿ ಆತನೇ ಉತ್ತರ ಕೊಡ್ತಿದ್ದಾನೆ. ಎಷ್ಟು ಮಾತ್ರಕ್ಕೂ ಇಲ್ಲ. ಇಲ್ಲಿ ಮುಂದುವರೆದು ಹೇಳ್ತಾನೆ, ಯಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ, ಅಂದರೆ ಇಸ್ರಾಯೇಲರೇ ಆಗಲಿ ಅನ್ಯರೇ ಆಗಲಿ, ಯಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ, ಎಲ್ಲರೂ ಪಾಪಕ್ಕೆ ಒಳಬಿದ್ದವರು. ಅಲ್ಲಿಗೆ ಎಲ್ಲರೂ ಎನ್ನುವಂಥ ಒಂದು ಪದಕ್ಕೆ ಒಂದು ಈಕ್ವೇಷನ್ ಹಾಕೋದಾದರೆ ಯಹೂದ್ಯರು ಪ್ಲಸ್ ಗ್ರೀಕರು, ಅಥವಾ ಎಲ್ಲರೂ ಎನ್ನುವಂಥ ಈ ಒಂದು ಅಂಶದೊಳಗೆ ಯಾರಿದ್ದಾರೆ? ಇಸ್ರಾಯೇಲರು, ಅನ್ಯ ಜನರು, ಎಲ್ಲರೂ. ಹಾಗಾಗಿ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಆತ ನಂಬುವ ಪ್ರತಿಯೊಬ್ಬರು ಎಲ್ಲರೂ. ಹಾಗಾದರೆ ಸಾರ್ವತ್ರಿಕವಾಗಿ ಯೇಸು ಕ್ರಿಸ್ತನ ರಕ್ಷಣಾ ಕಾರ್ಯವನ್ನು ಪೂರೈಸುವಾಗ ಈಗ ಆತನು ಯಹೂದ್ಯರನ್ನು ಲೆಕ್ಕಕ್ಕೆ ಪರಿಗಣಿಸ್ತಿದ್ದಾನೆ, ಅನ್ಯ ಜನರನ್ನು ಅಂದರೆ ಗ್ರೀಕರನ್ನು ಪರಿಗಣಿಸ್ತಿದ್ದಾನೆ. ಅಂದರೆ ಸಮಸ್ತ ಇಸ್ರಾಯೇಲರ ಪಾಪವೂ ಈಗ ಆತನ ಮೇಲೆ ಬರಬೇಕು ಮತ್ತು ಅನ್ಯ ಜನರೆಲ್ಲರ ಪಾಪವೂ ಈಗ ಆತನ ಮೇಲೆ ಬರಬೇಕು. ಹಾಗಾದರೆ ಒಂದು ಧರ್ಮಕ್ಕೆ ಸೇರಿದ ಸಮಿತಿ ಅಂದರೆ ಹಿರಿಸಭೆಯವರು ಯೇಸು ಕ್ರಿಸ್ತನನ್ನು ಹಿಡಿದು ನ್ಯಾಯ ತೀರಿಸುವಾಗ ಸಮಸ್ತ ಇಸ್ರಾಯೇಲರ ಪಾಪವನ್ನು ಯೇಸು ಹೊರುವಂಥವನಾಗ್ತಾನೆ. ಅದೇ ವೇಳೆಯಲ್ಲಿ ಆತನನ್ನು ರೋಮ್ ಸರ್ಕಾರದ ದೇಶಾಧಿಪತಿಯಾಗಿದ್ದ ಪಿಲಾತನಿಗೆ ಒಪ್ಪಿಸಲಿ ನ್ಯಾಯ ತೀರಿಸುವಾಗ ಸಮಸ್ತ ಅನ್ಯ ಜನರ ಪಾಪವೆಲ್ಲವನ್ನ ಯೇಸುವಿಗೆ ತೆಗೆದುಕೊಳ್ತಾನೆ. ಹೇಗೆ? ಯಾಜಕ ಕಾಂಡದಲ್ಲಿ ಈ ಒಂದು ಭಾಗವನ್ನು ನಾವು ಗಮನಿಸಿದರೆ, ಯಾಜಕ ಕಾಂಡ 4ನೇ ಅಧ್ಯಾಯ 13ರಿಂದ 15 ವಚನಗಳವರೆಗೆ ಬರುವಾಗ, ಯಾಜಕ ಕಾಂಡದ ಮೊದಲ 5 ಅಧ್ಯಾಯ ಪ್ರತಿ ಅಧ್ಯಾಯದಲ್ಲಿ ಒಂದೊಂದು ವಿಧದ ಯಜ್ಞಗಳನ್ನು ಮಾತನಾಡ್ತಾ ಬರ್ತದೆ. ಆದರೂ ಅದನ್ನು ವಿಶೇಷವಾಗಿ ಮೊದಲ 3 ಸಂಗತಿಯನ್ನು, ಸರ್ವಾಂಗ ಹೋಮ, ನೈವೇದ್ಯ ಕ್ರಮ ಮತ್ತು ಸಮಾಧಾನ ಯಜ್ಞವನ್ನು ಕಾಣಿಕೆ ಅಂತಲೂ, ನಂತರದಲ್ಲಿ ದೋಷ ಪರಿಹಾರಕ ಯಜ್ಞ ಮತ್ತು ಪ್ರಾಯಶ್ಚಿತ್ತ ಯಜ್ಞ ಕ್ರಮವನ್ನು ಯಜ್ಞ ಎಂಬುದಾಗಿ, ಕಾಣಿಕೆ ಯಜ್ಞ ಎಂಬುದಾಗಿ ಈ ರೀತಿ ವಿಂಗಡಿಸ್ತಾರೆ. ಇವುಗಳ ಕುರಿತಾಗಿ ಅನೇಕ ಒಳ್ಳೊಳ್ಳೆಯ ಸಂಗತಿಗಳಿದೆ. ಇಲ್ಲಿ 4ನೆಯ ಒಂದು ಅಂಶಕ್ಕೆ, ದೋಷ ಪರಿಹಾರ ಮಾಡುವಂಥ ಈ ಭಾಗಕ್ಕೆ ಬರುವಾಗ, ಇಲ್ಲಿ ಅದರಲ್ಲಿ ಒಂದು 2ನೇ ಒಂದು ಭಾಗಕ್ಕೆ ಬರುವಾಗ 13ರಿಂದ 15ರಲ್ಲಿ ಬರುವಾಗ ಇಲ್ಲಿ ಹೇಗಿದೆ? ಇಸ್ರಾಯೇಲರ ಸಮೂಹವೆಲ್ಲ ತಿಳಿಯದೆ ದೋಷಿಗಳಾದರೆ, ಅಂದರೆ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಅವರು ಯಾವುದನ್ನಾದರೂ ಮಾಡಿ ದೋಷಕ್ಕೆ ಗುರಿಯಾದರೆ ಮೊದಲು ತಮಗೂ ಮರೆಯಾಗಿದ್ದ ಆ ದೋಷವು ತಿಳಿದು ಬಂದ ನಂತರ ಅದನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಪೂರ್ಣಾಂಗವಾದ ಹೋರಿಯನ್ನು ಸಮರ್ಪಿಸಬೇಕು. ಆ ಹೋರಿಯನ್ನು ದೇವದರ್ಶನದ ಗುಡಾರದ ಬಾಗಿಲಿಗೆ ತರಿಸಿದಾಗ ಸಮೂಹದ ಹಿರಿಯರು ಯೆಹೋವನ ಸನ್ನಿಧಿಯಲ್ಲಿ ಅದರ ಮೇಲೆ ತಮ್ಮ ಕೈಗಳನ್ನಿಟ್ಟು ಯೆಹೋವನ ಸನ್ನಿಧಿಯಲ್ಲಿ ಅದನ್ನು ವಧಿಸಬೇಕು. ಕೊನೆಯ ಭಾಗಕ್ಕೆ ಬರೋಣ. 14ನೇ ವಚನದ ಕೊನೆಯ ಭಾಗದಲ್ಲಿ, ಆ ಹೋರಿಯನ್ನು ದೇವದರ್ಶನದ ಗುಡಾರದ ಬಾಗಿಲಿಗೆ ತರಿಸಿದಾಗ ಸಮೂಹದ ಹಿರಿಯರು ಅಂದರೆ ಇಡೀ ದೇಶವೇ ಈಗ ಪಾಪ ಮಾಡಿದೆ. ದೇಶವೇ ಪಾಪ ಮಾಡಿರುವಾಗ ದೇಶದ ಪ್ರಜೆಗಳೆಲ್ಲ ಈಗ ಬರಲಿಕ್ಕೆ ಒಂದು ವೇಳೆ ಆಗಲಿಕ್ಕೆ ಸಾಧ್ಯವಿಲ್ಲ. ಆಗ ಅವರ ಹಿರಿಯರು ಯೆಹೋವನ ಸನ್ನಿಧಿಯಲ್ಲಿ ಅದರ ತಲೆ ಮೇಲೆ ಕೈಗಳನ್ನಿಡಬೇಕು. ಈ ಕ್ರಮಗಳನ್ನ ಯಹೂದ್ಯರ ಬಾಯಲ್ಲಿ ವಿಚಾರಿಸುವಾಗ ಅವರುಗಳನ್ನು ವಿವರಿಸುವ ರೀತಿ ಸೊಗಸಾಗಿದೆ. ಹೀಗೆ ಹೋರಿಯನ್ನು ತಂದು ಸರ್ವಾಂಗ ಹೋಮ ಮಾಡುವಂಥ ಯಜ್ಞವೇದಿಯ ಬಳಿಗೆ ಅದನ್ನು ಅಂಗಳಕ್ಕೆ ತಂದು ಅದರ ಒಂದು ಕೊಂಬಿಗೆ ಅದನ್ನು
ಅದನ್ನು ಹಗ್ಗದಿಂದ ಕಟ್ಟಿ ತಂದ ಒಂದು ತುದಿಯನ್ನು ಕಟ್ಟಿ ಹಾಕಿ, ನಂತರ ಅದನ್ನು ತಂದ ವ್ಯಕ್ತಿ ಆತನಿಗೆ ಸಂಬಂಧಪಟ್ಟ ದೋಷವನ್ನೆಲ್ಲ ನೇರವಾಗಿ ಹೇಳಬೇಕು. ಹೇಳುವಾಗ ಈತನು ಆ ಹೋರಿಯ ತಲೆ ಮೇಲೆ ಅಥವಾ ಬಲಿಪಶುವಿನ ತಲೆ ಮೇಲೆ ತನ್ನ ಕೈಗಳನ್ನಿಟ್ಟು ಪಾಪವನ್ನು ಅರಿಕೆ ಮಾಡಬೇಕು. ಹೀಗೆ ಅರಿಕೆ ಮಾಡುವಾಗ ಆಗುವಂಥ ಒಂದು ದೊಡ್ಡ ಸಂಗತಿ ಏನೆಂಬುದಾಗಿ ಕೇಳಿದರೆ, ಆ ಸ್ಥಳಕ್ಕೆ ಬರುವ ತನಕ ತಪ್ಪು ಮಾಡಿದ ಮನುಷ್ಯನೋ ಅಥವಾ ಸಮೂಹವೋ ಇವರು ದೋಷಿಗಳು. ಆದರೆ ಆ ನಿರ್ದೋಷ ಪ್ರಾಣಿಯನ್ನು ತಂದು ಯಜ್ಞವೇದಿಯ ಒಂದು ಕೊಂಬಿಗೆ ಅದನ್ನು ಕಟ್ಟಿ ಅದನ್ನು ನಿಲ್ಲಿಸಿ ಅದರ ತಲೆ ಮೇಲೆ ಇವರು ಕೈಯನ್ನಿಟ್ಟು ತಮ್ಮ ಪಾಪವನ್ನು ಹೇಳುವಾಗ ಇವರ ಪಾಪ ಈಗ ಅದರ ಮೇಲೆ ರವಾನೆ ಆಗ್ತದೆ. ಈ ಪಾಪವೆಂಬುದು ದೋಷ ಅಪರಾಧಗಳೆಲ್ಲವೂ ಇವರಲ್ಲಿಂದ ಅದರ ಮೇಲೆ ಹೋಗ್ತದೆ. ಅದರ ಮೇಲೆ ಹೋದ ನಂತರ ಈಗ ಶಿಕ್ಷೆ ಯಾರಿಗೆ? ಅದಕ್ಕೆ ಶಿಕ್ಷೆ. ಹೆಚ್ಚು ಕಡಿಮೆ ಯೇಸುವನ್ನು ಮಹಾಯಾಜಕನ ಮಠದ ಅಂಗಳಕ್ಕೆ ಕರೆತಂದು ಅಲ್ಲಿ ಆತನ ನ್ಯಾಯ ವಿಚಾರಿಸುವಾಗಲೂ, ಪಿಲಾತನ ಬಳಿಗೆ, ದೇಶಾಧಿಪತಿಯಾದ ಪಿಲಾತನ ಬಳಿಗೆ ಕರಕೊಂಡು ಹೋಗಿ ಅವನ ಅಂಗಳದಲ್ಲಿ ನ್ಯಾಯ ವಿಚಾರಿಸುವಾಗಲೂ ಆದದ್ದೆಲ್ಲವೂ ಇದುವೇ. ಇಲ್ಲಿ ಮಹಾಯಾಜಕನ ಮಠದ ಅಂಗಳದಲ್ಲಿ ಸಮಸ್ತ ಇಸ್ರಾಯೇಲರ ಪಾಪವು ಮತ್ತು ದೇಶಾಧಿಪತಿಯಾದ ಪಿಲಾತನ ಅಂಗಳದಲ್ಲಿ ಸಮಸ್ತ ಅನ್ಯಜನರು, ಯಹೂದ್ಯರೇತರರು ಅಂದರೆ ಅನ್ಯಜನರು, ಯಹೂದ್ಯರಲ್ಲದ ಇತರ ಜನರೆಲ್ಲರ ಪಾಪವು ಯೇಸುಕ್ರಿಸ್ತನ ಮೇಲೆ ಬಂತು. ಕಾರಣ ಇವರೆಲ್ಲರನ್ನ ದೇವರಲ್ಲಿ ಒಂದು ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ಯೇಸುಕ್ರಿಸ್ತನಿಗೆ ಇದ್ದ ಜವಾಬ್ದಾರಿ. ಅದನ್ನು ಎಫೆಸ ಪತ್ರಿಕೆಯಲ್ಲಿ ಬಹಳ ಸೊಗಸಾಗಿ ಹೇಳಲಾಗಿದೆ. ಎಫೆಸ 2ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಆತನು ಸಮಾಧಾನ ಪಡಿಸುವವನಾಗಿ ಉಭಯರನ್ನೂ ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಉಭಯರು ಅಂತ ಬರುವಾಗ ಈ ವಚನದ ಹಿಂದೆ ಮತ್ತು ಮುಂದಕ್ಕೆ ಹೋಗುವಾಗ ಈ ವಾಕ್ಯ ಭಾಗದಲ್ಲಿ ಪೌಲನು ನಿಮಗೂ ನಮಗೂ ಈ ಮಾತುಗಳನ್ನ ಆತನು ಉಲ್ಲೇಖಿಸುವಾಗ ಆತನು ನಮಗೆ ಎಂಬುದಾಗಿ ಹೇಳುವಾಗೆಲ್ಲ ಆತನು ಯಹೂದ್ಯರನ್ನು ಪ್ರತಿನಿಧಿಸಿ ಮಾತನಾಡ್ತಿದ್ದಾನೆ, ನಿಮಗೆ ಎಂಬುದಾಗಿ ಹೇಳುವಾಗ ಅನ್ಯಜನರನ್ನು ಪ್ರತಿನಿಧಿಸಿ ಮಾತನಾಡ್ತಿದ್ದಾನೆ. ಆದರೆ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಇಬ್ಬರನ್ನ ಒಂದು ಕಡೆ ದೇವರೊಂದಿಗೆ ಸಮಾಧಾನ ಪಡಿಸ್ತಿದ್ದಾನೆ, ಇನ್ನೊಂದೆಡೆ ಆ ಎರಡು ಸಮೂಹಗಳ ನಡುವೆ ಆತನ ಸಮಾಧಾನವನ್ನು ತರುತ್ತಾ ಈಗ ಇವರನ್ನು ಹೇಗೆ ದೇವರು ನೆಲದ ಮಣ್ಣಿನಿಂದ ಆದಾಮನನ್ನು ಉಂಟು ಮಾಡಿದ್ನೋ ಹಾಗೆ ಇಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ಇವರಿಬ್ಬರನ್ನು ಒಂದು ಮಾಡುವುದರಲ್ಲಿ, ಇವರಿಬ್ಬರನ್ನು ದೇವರಿಗೆ ಸೇರಿಸುವಲ್ಲಿ, ಇವರನ್ನು ದೇವರಿಗಾಗಿ ಒಬ್ಬ ನೂತನ ಪುರುಷನನ್ನಾಗಿ ಒಂದೇ ದೇಹವನ್ನಾಗಿ ಆತನು ರೂಪಿಸ್ತಿದ್ದಾನೆ. ಬಹಳ ಬಲವಾದ ಒಂದು ಸಂಗತಿ. ಹಾಗಾದರೆ ಈ ರೀತಿಯಾಗಿ ಆಗುವುದಕ್ಕಾಗಿ ಎರಡೂ ಭಾಗದಲ್ಲಿ ಯೇಸು ಕ್ರಿಸ್ತನಿಗೆ ನ್ಯಾಯ ತೀರ್ಪು ಆಗ್ತದೆ. ಈ ನ್ಯಾಯ ತೀರ್ಪು ಆಗುವಾಗ ಯೇಸು ಕ್ರಿಸ್ತನ ಮೇಲೆ ಎಲ್ಲರ ದೋಷವು ಬರ್ತದೆ. ಯಜ್ಞವೇದಿ ಬಳಿಗೆ ತಂದು ಆ ಪಶುವಿನ ಮೇಲೆ ಕೈಯಿಟ್ಟು ಪಾಪವನ್ನೆಲ್ಲ ಉಚ್ಚರಿಸಿದ ಮೇಲೆ ಕೂಡಲೇ ಅದರ ಕುತ್ತಿಗೆಯನ್ನು ಸೀಳಬೇಕಾಗ್ತದೆ, ಅದರಿಂದ ರಕ್ತ ಹೊರಗೆ ಬರಬೇಕಾಗ್ತದೆ. ಆ ರಕ್ತವನ್ನು ನಂತರದಲ್ಲಿ ಅವರು ಮಹಾಪರಿಶುದ್ಧ ಸಭೆಯ ತೆರೆ ಎದುರು ಹೋಗಿ ಅದನ್ನು 7 ಸಾರಿ ಚಿಮುಕಿಸಬೇಕಾಗ್ತದೆ. ಹೀಗೆ ಆ ರಕ್ತದ ಉಳಿದ ಭಾಗವನ್ನು ಸರ್ವಾಂಗ ಹೋಮವನ್ನು ಮಾಡುವಂಥ ಬಲಿಪೀಠದ ಅಡಿಯಲ್ಲಿ ಅದನ್ನು ಹೊಯ್ಯಬೇಕಾಗ್ತದೆ. ಹೀಗೆ ದೋಷ ಪರಿಹಾರ ಮಾಡುವಂಥ ಅನೇಕ ಕಾರ್ಯಗಳನ್ನ ದೇವರು ತಿಳಿಸ್ತಾನೆ. ಆದರೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸುವಾಗ ಆತನು ಮಾಡಿದ ಕಾರ್ಯವನ್ನು ಇಬ್ರಿಯ ಗ್ರಂಥ ಕರ್ತ ಅದನ್ನು ಬಹಳ ಅದ್ಭುತವಾಗಿ ವಿವರಿಸ್ತಾನೆ. ಇಬ್ರಿಯ 9ನೇ ಅಧ್ಯಾಯದ 11ನೇ ವಚನಕ್ಕೆ ಬರುವಾಗ ಅಲ್ಲಿ ಆತನು ಹೇಳ್ತಾನೆ, ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂಥ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂಥ ಘನವಾಗಿ ಉತ್ಕೃಷ್ಟವಾಗಿರುವ ಗುಡಾರದಲ್ಲಿ ಸೇವೆ ಮಾಡುವವನಾಗಿ ಹೋತಗಳ ಮತ್ತು ಹೋರಿ ಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಇಲ್ಲೊಂದು ಅದ್ಭುತವಾದ ಸಂಗತಿ ಇದೆ. ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಕೈಯಿಂದ ಕಟ್ಟಿದ ದೇವದರ್ಶನ ಗುಡಾರದ ಬಳಿಗೆ ಹೋಗಬೇಕಿತ್ತು. ಆದರೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿದಾಗ ಕೈಯಿಂದ ಕಟ್ಟದಿರುವಂಥ, ಈ ಸೃಷ್ಟಿಗೆ ಸಂಬಂಧಪಡದೇ ಇರುವಂಥ ಘನವಾಗಿ ಉತ್ಕೃಷ್ಟವಾಗಿರುವಂಥ ಪರಲೋಕದ ದೇವದರ್ಶನ ಗುಡಾರದ ಬಳಿಗೆ ತನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು, ಪ್ರಾಣಿಗಳ ರಕ್ತವನ್ನಲ್ಲ, ಇದು ದೇವರ ಸ್ವರಕ್ತ, ಇದು ಕ್ರಿಸ್ತನ ಸ್ವರಕ್ತ, ಇದನ್ನು ಆತನು ತೆಗೆದುಕೊಂಡು ಹೋಗಿ ನಮಗೋಸ್ಕರ ಆತನು ನಿತ್ಯ ವಿಮೋಚನೆಯನ್ನು ಸಂಪಾದಿಸ್ತಾನೆ. ಇದು ಕೆಲವು ಕಾಲ ಇದ್ದು ಕೆಲವು ನಂತರದಲ್ಲಿ ನಮ್ಮಿಂದ ತಪ್ಪಿ ಹೋಗುವಂಥ ಸಂಗತಿ ಅಲ್ಲ. ನಾವು ನಿತ್ಯ ವಿಮೋಚನೆಯನ್ನು ಯೇಸುವಿನ ನಿತ್ಯ ರಕ್ತದಿಂದ, ದೇವರ ನಿತ್ಯ ಮಗನಾದ ಯೇಸು ಕ್ರಿಸ್ತನ ನಿತ್ಯ ಯಜ್ಞದಿಂದ, ಆತನು ಸುರಿಸಿದ ನಿತ್ಯ ಯಜ್ಞದಿಂದ ನಮಗೆ ದೊರಕಿದ್ದು ನಿತ್ಯ ವಿಮೋಚನೆ, ನಿತ್ಯ ಜೀವ, ದೇವರೊಂದಿಗೆ ನಿತ್ಯ ಐಕ್ಯತೆ. ಇದನ್ನು ಯೇಸು ಕ್ರಿಸ್ತನು ಮಾಡುವಲ್ಲಿ ಸಫಲನಾಗಿದ್ದಾನೆ. ಹಾಗಾಗಿ ಪ್ರವಾದನೆಯನ್ನು ಅದರ ನೆರವೇರಿಕೆಯನ್ನು ನಾವು ಅನುಭವಿಸ್ತಿದ್ದೇವೆ. ಇದರ ಕುರಿತಾಗಿ ಯೆಶಾಯನು
ನುಡಿದಂಥ ಪ್ರವಾದನೆಯಲ್ಲಿ ಆತನು ಹೀಗೆ ಹೇಳ್ತಾನೆ. ಯೆಶಾಯ 53:10 ಆತನು ಹೇಳ್ತಾನೆ, ಅವನನ್ನು ಜಜ್ಜುವುದೇ ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ಹಾಗಾದರೆ ಯೇಸು ಕ್ರಿಸ್ತನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸ್ತಾನೆ. ಅಂದರೆ ತಪ್ಪು ನಮ್ಮದು, ಅದಕ್ಕೆ ಆ ಪಾಪದ ಪರಿಣಾಮವನ್ನು, ಶಿಕ್ಷೆಯನ್ನು ಯೇಸು ಕ್ರಿಸ್ತನು ತನ್ನ ಮೇಲೆ ತೆಗೆದುಕೊಂಡ. ಆತನು ಅದನ್ನು ಅನುಭವಿಸ್ತಾ ಇದರಿಂದ ನಂತರದ ಪರಿಣಾಮ, ನಂತರದ ಫಲವೇನು ಅಲ್ಲಿ ಬರ್ತದೆ, ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ಹೀಗೆ ಯೇಸು ಕ್ರಿಸ್ತನು ನಮ್ಮನ್ನು ನಿತ್ಯ ವಿಮೋಚನೆಯಿಂದ ಸಂಪಾದಿಸಿಕೊಂಡ. ಆತನು ಸತ್ತು ಜೀವಿತನಾಗಿ ಎದ್ದು ಬಂದ ಪರಾಕ್ರಮದಿಂದ ಈಗ ಆತನು ನಿರಂತರವೂ ಜೀವಿಸತಕ್ಕವನು. ಇದರ ನಿಮಿತ್ತ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದರಿಂದ ನಮಗೆ ನೀತಿವಂತರೆಂಬ ನಿರ್ಣಯವು ನಮಗೆ ದೊರೆಯಿತು. ನಮ್ಮ ಪಾಪಗಳಿಗಾಗಿ ಆತನು ಶಿಲುಬೆಯಲ್ಲಿ ಸತ್ತ ನಮಗೆ ದೇವರ ನೀತಿ ದೊರಕುವಂತೆ, ನಾವು ದೇವರಿಂದ ನೀತಿವಂತರೆಂಬ ನಿರ್ಣಯ ಹೊಂದುವಂತೆ ಆತನು ಜೀವದಿಂದ ಎದ್ದು ಬಂದ. ಪ್ರಿಯರೇ, ಇದೊಂದು ಅದ್ಭುತವಾದ ಸಂಗತಿ. ಯೇಸು ಕ್ರಿಸ್ತನ ಈ ಒಂದು ಮಹಾತ್ಯಾಗದಿಂದ ನಮಗೆ ಈ ಒಂದು ದೊಡ್ಡ ಲಾಭವು ಲಭಿಸಿದೆ. ದೇವರಿಗೆ ಸ್ತೋತ್ರ. ತನ್ನ ಮಗನನ್ನು ಈ ರೀತಿಯಾಗಿ ಒಪ್ಪಿಸಿಕೊಟ್ಟು ಅದರಲ್ಲಿ ನಮಗಿಂತ ಲಾಭ ಆಗಬೇಕೆಂಬುದಾಗಿ ದೇವರು ನಮ್ಮ ಒಬ್ಬೊಬ್ಬರನ್ನು ಪರಿಗಣಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸಬೇಕಾಗ್ತದೆ. ದೇವರಿಗೆ ಸ್ತೋತ್ರ. ಹೀಗೆ ನ್ಯಾಯ ತೀರ್ಪಾಗುವಾಗ ಯೇಸು ಕ್ರಿಸ್ತನು ಆ ಮಹಾಯಾಜಕನೆದುರು ಮತ್ತೊಂದು ಪ್ರಾಮುಖ್ಯವಾದ ಅಂಶವನ್ನು ಆತನು ಪ್ರಕಟಿಸ್ತಾನೆ. ಎಂಥ ಭಯಂಕರವಾದ ನಿರೀಕ್ಷೆಯ ಮಾತು ಅದಾಗ್ತದೆ. ಸುಳ್ಳು ಸಾಕ್ಷಿಗಳನ್ನ ಹುಡುಕ್ತಾರೆ. ಯಹೂದ್ಯರೇ ಕೆಲವೊಮ್ಮೆ ವಿವರಿಸುವ ವಿಧದಲ್ಲಿ ಅದನ್ನು ಯೋಚಿಸುವುದಾದರೆ, ಆ ಹಿರಿ ಸಭೆಯವರ ಎದುರು ಸಾಕ್ಷಿ ಹೇಳುವವರು ಇಂಥವರಾಗಿರಬಾರ್ದು. 1, ಅವರು ಸ್ತ್ರೀಯರಾಗಿರಬಾರ್ದು. 2, ಅವರು ಜನರಾಗಿರಬಾರದು. 3, ಅವರು ದೇವರ ವಾಕ್ಯಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟು ಪ್ರತಿಷ್ಠೆ ಮಾಡಿಕೊಳ್ಳದವರಾಗಿದ್ದರೆ ಅವರು ಸಾಕ್ಷಿ ಹೇಳಬಾರ್ದು. ಸ್ತ್ರೀಯರು ಸಾಕ್ಷಿ ಹೇಳಬಾರ್ದು, ಅನ್ಯಜನರು ಸಾಕ್ಷಿ ಹೇಳಬಾರ್ದು. ಮತ್ತು ಯಾರು ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರಕ್ಕೆ ತಮ್ಮನ್ನು ಒಪ್ಪಿಸಿಕೊಳ್ಳಲಿಲ್ವೋ, ಪ್ರತಿಷ್ಠೆ ಮಾಡಿಕೊಳ್ಳಲಿಲ್ವೋ ಅವರು ಸಾಕ್ಷಿ ಹೇಳಬಾರ್ದು. ಹಾಗರಲ್ಲಿ ನಿಂತು ಯಾರಾದರೂ ಸಾಕ್ಷಿ ಹೇಳುವವರಾಗಿದ್ದರೆ ಅವರು ವಾಕ್ಯಾನುಸಾರವಾಗಿ ತಮ್ಮನ್ನು ಪ್ರತಿಷ್ಠಿಸಿಕೊಂಡವರಾಗಿರಬೇಕು. ಇಂಥವ್ರನ್ನ ಹುಡುಕುವಾಗ ಅಲ್ಲಿ ಸಿಕ್ಕುವಂಥದ್ದು ಕಷ್ಟ ಆಗ್ತದೆ. ಆದರೂ ಕೆಲವರು ಬಂದು ಸಾಕ್ಷಿ ಹೇಳ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಕಟ್ಟಲೆ ಇದೆ, ಸುಳ್ಳು ಸಾಕ್ಷಿ ಹೇಳಬಾರ್ದು ಎಂಬುದಾಗಿ. ಹಾಗಾದ್ರೆ ಅನೇಕರಿಗೆ ಅದು ಹೇಳಲಿಕ್ಕೆ ಕಷ್ಟ ಆಗಿರ್ಬೋದು. ಆದರೂ ಕೆಲವರು ಪ್ರಯತ್ನಿಸಿ ಬಂದಿದ್ದಾರೆ. ಯಾವುದು ಅಲ್ಲಿ ಸರಿಯಾಗಿ ಅವರ ಒಪ್ಪಿಗೆಗೆ ಸಿಕ್ಕುವುದಿಲ್ಲ, ಏನೇನೋ ಆಗ್ತದೆ. ಅನೇಕರು ಈ ರೀತಿಯಾಗಿ ಮಾತನಾಡುವಾಗ ಈಗ ಮಹಾಯಾಜಕನು ಮಾತನಾಡ್ತಾನೆ, ನೀನು ಮಾತನಾಡುವುದಿಲ್ವಾ? ಕಡೆಗೆ ಆತನೇ ಒಂದು ಪ್ರಶ್ನೆ ಕೇಳ್ತಾನೆ, ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಅನ್ನುವಂಥ ಪ್ರಶ್ನೆ ಕೇಳ್ತಾನೆ ಯೇಸುವಿಗೆ. ಆಗ ಯೇಸು ಕ್ರಿಸ್ತನು ಕೊಟ್ಟ ಉತ್ತರ, ನೀನೇ ಹೇಳಿದ್ದಿ. ಅದರರ್ಥ ನೀನು ಹೇಳ್ತಿರೋದು ಸರಿ, ನೀನೇ ಅದನ್ನು ಒಪ್ಪಿಕೊಳ್ತಿದ್ದಿ, ನೀನು ಸರಿಯಾದದನ್ನೇ ಹೇಳ್ತಿದ್ದಿ. ಇದನ್ನು ಯೇಸು ಕ್ರಿಸ್ತನಲ್ಲಿ ಹೇಳ್ತಾನೆ, ನೀನೇ ಹೇಳಿದ್ದಿ. ನಂತರದಲ್ಲಿ ಯೇಸು ಕ್ರಿಸ್ತನು ಮುಂದುವರೆದು 2 ಸಂಗತಿಗಳನ್ನ ತನ್ನ ಕುರಿತು ಹೇಳಿಕೊಳ್ತಾನೆ. ನಾವು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. 1, ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ. ಯೇಸು ತನ್ನ ಕುರಿತಾಗಿರುವಂಥ 2 ನಿರೀಕ್ಷೆಯ ಮಹಿಮೆಯ ಸಂಗತಿಯನ್ನು ಆತನಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಇನ್ನು ಸ್ವಲ್ಪ ಹೊತ್ತಿಗೆ ಯೇಸು ಕ್ರಿಸ್ತನ ಸಂಗತಿಗಳು ಹೇಗೇಗೋ, ಇದರ ನಂತರ ಆತನ ಮುಖಕ್ಕೆ ಉಗುಳ್ತಾರೆ, ಗೊದ್ದುತ್ತಾರೆ, ಈತನನ್ನು ಮತ್ತಿರುಗಿ ಬಂಧಿಸಿಟ್ಟು ಪಿಲಾತನ ಬಳಿಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಆತನಿಗೆ ಕೊರಡೆಪೆಟ್ಟುಗಳು, ತಲೆ ಮೇಲೆ ಮುಳ್ಳಿನ ಕಿರೀಟ, ನಂತರದಲ್ಲಿ ಆತನ ಮೇಲೆ ಭಾರವಾದ ಶಿಲುಬೆಯನ್ನು ಹೊರಿಸ್ತಾರೆ. ನಂತರದಲ್ಲಿ ಆತನ ಕೈಕಾಲುಗಳಿಗೆ ಆತನನ್ನು ಕಲ್ವರಿ ಬೆಟ್ಟಕ್ಕೆ, ಗೊಲ್ಗೊಥಾ ಬೆಟ್ಟಕ್ಕೆ ನಡೆಸಿ ಅಲ್ಲಿ ಕೈಕಾಲುಗಳಿಗೆ ಮೊಳೆ ಜುಡಿತಾರೆ. ಇಷ್ಟೆಲ್ಲ ಆಗುವುದರೊಳಗೆ ಯೇಸು ಕ್ರಿಸ್ತನು ಆತನು ಆಕಾರವನ್ನೇ ಕೆಡಿಸಿಕೊಂಡಿರ್ತಾನೆ. ಆತನು ಎಲ್ಲ ಮನುಷ್ಯರಿಗಿಂತಲೂ ಅತಿ ವಿಕಾರವಾಗಿ ಆಗುವಂಥದ್ದನ್ನು ಯೆಶಾಯನು ಅದನ್ನು ತಿಳಿಸ್ತಾನೆ. ಹಾಗಾದರೆ ಈ ರೀತಿ ಘೋರ ಸ್ಥಿತಿಗೆ ಜಾರಿ ಆತನು ಪ್ರಾಣ ಬಿಡುವ ಸಂದರ್ಭ ಮುಂದೆ ಬರ್ತದೆ, ಪ್ರಾಣ ಕೊಡ್ತಾನೆ. ಆದರೂ ಯೇಸು ಅದರ ನಂತರ ಇರುವ ಮಹಿಮೆ 2 ಕಾರ್ಯಗಳನ್ನ ಹೇಳ್ತಾನೆ. 1, ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಅಂದರೆ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ಮೇಲೆ, ಪರಲೋಕಕ್ಕೆ ದಿವ್ಯಾರೋಹಣವಾದ ಮೇಲೆ, ತಂದೆಯ ಪಾರ್ಶ್ವದಲ್ಲಿ ಮಹಿಮಾ ಪದವಿಯನ್ನು ತಂದೆ ದೇವರು ಯೇಸು ಕ್ರಿಸ್ತನಿಗೆ ಕೊಡಲಿರುವುದನ್ನು ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಿದ್ದಾನೆ. ಮಹಿಮಾ ಪದವಿಯಲ್ಲಿ ಆತನು ಎಲ್ಲವುಗಳ ಮೇಲೆ ಪರಿಪೂರ್ಣ ಅಧಿಕಾರವುಳ್ಳವನಾಗಿ, ಎಲ್ಲದರ ಮೇಲೆ ಆತನು ಒಡೆಯನಾಗಿ, ಎಲ್ಲವನ್ನು ಆಳುವವನಾಗಿ, ಮತ್ತು ಆತನು ತಂದೆಯ ಬಲಪಾರ್ಶ್ವದಲ್ಲಿ ಮಹಾಯಾಜಕನಾಗಿ ಕುಳಿತು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕಾಗಿ ಯಾವಾಗಲೂ ಬದುಕುವವನಾಗಿ, ಅವರಿಗಾಗಿ ವಿಜ್ಞಾಪನೆ ಮಾಡುವವನಾಗಿ
ಇರುವಂಥ ಈ ಅಂಶವನ್ನು ಆತನು ಈ ಮೊದಲನೇ ಮಾತಿನಲ್ಲಿ ಹೇಳ್ತಿದ್ದಾನೆ. ಅದರ ನಂತರದಲ್ಲಿ ಮೇಘಗಳ ಮೇಲೆ ಕುಳಿತು ಬರುವುದನ್ನು, ಒಟ್ಟಾರೆ ಯೇಸು ಕ್ರಿಸ್ತನು ಎರಡನೇ ಬರೋಣದಲ್ಲಿ ಬರುವಂಥ ಮಾತನ್ನು ಮಾತನಾಡ್ತಿದ್ದಾನೆ. ಅದ್ಭುತವಾದ ಸಂಗತಿ, ಎಲ್ಲರ ಕಣ್ಣುಗಳು ಅದನ್ನು ನೋಡ್ತದೆ ಎಂಬುದಾಗಿ ಆತನು ನುಡಿತಿದ್ದಾನೆ ಮತ್ತು ಇಲ್ಲಿ ಅದು ಬರೆಯಲ್ಪಟ್ಟದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಭಾಗದಲ್ಲಿ ನಮಗೆ ಸಿಕ್ಕುವಂಥ ಒಂದು ಒಳ್ಳೆಯ ಸಂಗತಿಗಳು, ಒಂದು ಯೇಸು ಕ್ರಿಸ್ತನು ಇಸ್ರಾಯೇಲರ ಮತ್ತು ಅನ್ಯ ಜನರ ಪಾಪವನ್ನು ಹೊರಬೇಕಾಗಿತ್ತು. ಹಾಗಾಗಿ ಇಸ್ರಾಯೇಲರ ಪಾಪ ಹೊರುವಂತೆ ಹಿರಿಸಭೆ ಎದುರು, ಮಹಾಜಕನ ಎದುರು ಆತನಿಗೆ ನ್ಯಾಯ ತೀರ್ಪಾಗ್ತದೆ. ಅನ್ಯ ಜನರ ಪಾಪವನ್ನು ಹೊರುವಂತೆ ರೋಮ್ ಸರ್ಕಾರದ ದೇಶಾಧಿಪತಿಯಾದ ಪಿಲಾತನ ಎದುರು ಆತನಿಗೆ ನ್ಯಾಯ ತೀರ್ಪಾಗ್ತದೆ. ಹೀಗೆ ಇಸ್ರಾಯೇಲರ ಅನ್ಯ ಜನರ ಪಾಪವನ್ನು ಹೊತ್ತವನಾಗಿ ಆತನು ಯಜ್ಞ ಪಶುವಿನ ಉಪಾಧಿಯಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ಆತನು ಜಜ್ಜಲ್ಪಟ್ಟು ರಕ್ತವನ್ನು ಸುರಿಸಿ, ಆ ರಕ್ತವನ್ನು ಹಿಡಿದು ಮಹಾಜಕನಂತೆ ವಿಜ್ಞಾಪನೆ ಮಾಡಿ ನಮಗೆ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಟ್ಟಿದ್ದಾನೆ. ಇದರ ಜೊತೆಗೆ ಆತನು ಆ ಯೇಸುವಿನ ಸಂಗತಿಗಳು ಅಲ್ಲಿಗೆ ಮುಕ್ತಾಯವಾಗಲಿಲ್ಲ. ಮುಂದೆ ಆತನು ಮಹಿಮಾ ಪದವಿಯನ್ನು ಅಲಂಕರಿಸಿ ನಂತರದಲ್ಲಿ ಆತನು ಬರಲಿಕ್ಕಿದ್ದಾನೆ. ಎಲ್ಲರ ಕಣ್ಣುಗಳು ಆತನನ್ನು ಕಾಣಲಿಕ್ಕಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಎಲ್ಲ ಭಾಗದಲ್ಲಿ ಯೇಸು ಕ್ರಿಸ್ತನ ಶಿಲುಬೆ ನಿಮಿತ್ತ ನಮಗೆ ದೊಡ್ಡ ಲಾಭವಿದೆ. ಅಲ್ಲಿ ಸಿಕ್ಕುವಂಥ ಸಕಲ ಲಾಭವನ್ನು, ಕಲ್ವಾರಿ ಶಿಲುಬೆಯಿಂದ ನಿನಗೋಸ್ಕರ ಕರ್ತನು ಕೊಟ್ಟ ಬಿಡುಗಡೆ ಮಾಡಿದ ಸಕಲ ಆಶೀರ್ವಾದಗಳು ನಿನ್ನ ಪಾಲಿಗೆ ಬರಲೇಬೇಕು. ಹಾಗಾಗಿ ನೀನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಲೇಬೇಕು. ನಂತರದಲ್ಲಿ ಆತನು ಈಗ ಮಹಾಜಕನಾಗಿ ಸರ್ವಾಧಿಕಾರ ಉಳ್ಳವನಾಗಿ ಕರ್ತಾಧಿಕರ್ತನಾಗಿ ಆಳ್ವಿಕೆ ಮಾಡ್ತಿರುವಲ್ಲಿ ಆತನ ಒಡೆತನದ ಅಧೀನದಲ್ಲಿ ನೀನಿರಬೇಕು. ನಿನ್ನನ್ನು ಮತ್ತೊಂದು ಸಂಗತಿ ಆಳ್ವಿಕೆ ಮಾಡಬಾರದು. ಪಾಪವಾಗಲಿ, ಲೋಕವಾಗಲಿ, ಇತರರ ಇಚ್ಛೆಗಳಾಗಲಿ, ಇತರರ ತೀರ್ಮಾನಗಳಾಗಲಿ, ಹೀಗೆ ಯಾವುದು ನಿನ್ನನ್ನು ಆಳ್ವಿಕೆ ಮಾಡಬಾರ್ದು. ಯೇಸು ಕ್ರಿಸ್ತನ ಆಳ್ವಿಕೆ, ಆತನ ಒಡೆತನ ನಿನ್ನ ಜೀವಿತದ ಮೇಲಿರಬೇಕು. ಆತನ ಬರೋಣದಲ್ಲಿ ನಾವೆಲ್ಲರೂ ರಕ್ಷಣೆ ಹೊಂದಬೇಕು. ಆತ ಸಭೆಗಾಗಿ ಬಂದು ಸಭೆಯನ್ನು ಎತ್ತಿಕೊಳ್ಳುವಾಗ ಅಲ್ಲಿ ನಾವು ರಕ್ಷಣೆ ಹೊಂದಬೇಕು. ಆತನು ಈ ಲೋಕವನ್ನು ಆಳುವುದಕ್ಕೆ 1000 ವರ್ಷದ ಆಳ್ವಿಕೆಗೆ ಬರುವಾಗ ನಾವು ಆತನೊಂದಿಗೆ ಆಳುವವರಾಗಿರಬೇಕು. ಲೋಕಕ್ಕೆಲ್ಲ ನ್ಯಾಯ ತೀರಿಸುವಂಥ ಸಂದರ್ಭದಲ್ಲಿ ನಾವು ಆತನ ಬಲಗಡೆಯಲ್ಲಿ ಆಶೀರ್ವಾದ ಹೊಂದಿದವರೇ ಎಂಬುದಾಗಿ ಆತನು ಕರೆಯುವ ಗುಂಪಿನಲ್ಲಿದ್ದು ನಾವು ಹರ್ಷಭರಿತರಾಗಿರಬೇಕು. ಇದಕ್ಕಾಗಿ ನಾವು ಯೇಸು ಕ್ರಿಸ್ತನನ್ನು ನಂಬೋಣ, ನಿರೀಕ್ಷಿಸೋಣ. ಆತನು ಇಂಥ ಒಂದು ಶ್ರೇಷ್ಠ ನಿರೀಕ್ಷೆಯನ್ನು ನಮಗೆ ಕೊಟ್ಟಿರುವಲ್ಲಿ, ಇಂಥ ತನ್ನ ರಕ್ಷಣಾ ಕಾಲದಲ್ಲಿ ನಮ್ಮನ್ನು ರಕ್ಷಿಸಿರುವಲ್ಲಿ ಆತನನ್ನು ಎಷ್ಟೋ ಸನ್ಮಾನಿಸಿ ನಮ್ಮನ್ನು ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆ, ನಮಗೆ ಒದಗಿಸಿಕೊಟ್ಟ ಈ ವಾಕ್ಯಕ್ಕಾಗಿ ಸ್ತೋತ್ರ. ನೀನು ನ್ಯಾಯ ವಿಚಾರಣೆಗೊಳಗಾಗಿ ಹೇಗೆ ನಿನ್ನ ಇಸ್ರಾಯೇಲರ ಪಾಪ ಮತ್ತು ಲೋಕದ ಅವರ ಪಾಪವನ್ನು ಹೊತ್ತು ಕರ್ತನೆ ನಮಗಾಗಿ ನೀನು ಯಜ್ಞಾರ್ಪಿತನಾಗಿ ಪ್ರಾಯಶ್ಚಿತಜ್ಞಕ್ಕಾಗಿ ಒಪ್ಪಿಸಿಕೊಟ್ಟು ನಮ್ಮ ನಿಮಿತ್ತ ಕರ್ತನೆ ನೀನು ರಕ್ತವನ್ನು ಸುರಿಸಿದವನಾಗಿ ಅದೇ ರಕ್ತದಿಂದ ತಂದೆಯ ಸನ್ನಿಧಿಗೆ ಹೋಗಿ ನಮಗೆ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಟ್ಟಿಲ್ಲ, ಪ್ರಾರ್ಥಿಸಿದಿಲ್ಲ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅದರ ನಂತರದಲ್ಲಿ ನೀನು ಮಹಿಮಾ ಪದವಿಯಲ್ಲಿರುವಂಥ ದೇವರು, ನಮ್ಮನ್ನು ರಕ್ಷಿಸುವ ದೇವರು, ನಮಗೋಸ್ಕರ ವಿಜ್ಞಾಪಿಸುವ ದೇವರು, ನಂತರದಲ್ಲಿ ತಿರುಗಿ ಬರುವಂಥ ದೇವರು. ಕರ್ತನೆ, ನಿನ್ನ ಬರೋಣದಲ್ಲಿ ನಾವು ರಕ್ಷಣೆ ಹೊಂದಬೇಕಪ್ಪ. ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ನಿನ್ನ ಕೃಪೆಯು ದಯೆಯು ಪ್ರತಿಯೊಬ್ಬೊಬ್ಬರ ಮೇಲಿರಲಿ. ಕರ್ತನೆ, ನಾವು ಇನ್ನೆಚ್ಚಾಗಿ ಪರಲೋಕ ತಂದೆ ನಿನ್ನ ಪ್ರಿಯ ಮಗನಾದ ಕುರಿತಾಗಿಯೂ ಆತನ ಶಿಲ್ಬೆ ಶ್ರಮೆ ಕುರಿತಾಗಿಯೂ ಅದರಿಂದ ನಮಗೆ ದೊರಕುವಂಥ ಸಕಲ ಮೇಲುಗಳನ್ನು ನಾವು ಕಲಿತುಕೊಳ್ಳುವುದಕ್ಕೆ ನಮಗೆ ಕಲಿಸಿಕೊಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಕನಿಕರಿಸಲಿ. ವಂದನೆಗಳು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ